ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಕಾರಾತ್ಮಕ ಆಲೋಚನೆಗಳು ಒಳ್ಳೆಯದಲ್ಲವೆಂದು ತಿಳಿದರೂ ಅವುಗಳಿಂದ ನಾನು ಮುಕ್ತಿಯನ್ನು ಪಡೆಯುವುದು ಹೇಗೆ ಎಂಬುದೇ ನಿನ್ನ ಪ್ರಶ್ನೆಯಲ್ಲವೇ? ನೀನು ಹೆದರಿ ಓಡಿ ಹೋಗುವ ಅಗತ್ಯವಿಲ್ಲ. ಎದುರಿಸು. ನಕಾರಾತ್ಮಕ ಆಲೋಚನೆಗಳು ಬಂದಾಗ ಶಾಂತವಾಗಿ ಬಾಬಾ ಎಂದು ನನ್ನ ನಾಮವನ್ನು ಹೇಳಿ ನನ್ನ ಅಗ್ನಿಯಲ್ಲಿ ನಿನ್ನ ಆಲೋಚನೆಗಳನ್ನು ಸಮರ್ಪಿಸು. ನಿನ್ನ ನಕಾರಾತ್ಮಕ ಆಲೋಚನೆಗಳು ನನ್ನ ಅಗ್ನಿಯಲ್ಲಿ ಸುಟ್ಟು ಹೋಗುವುದನ್ನು ನೋಡು. ಸಕಾರಾತ್ಮಕ ಆಲೋಚನೆಗಳನ್ನು ಸೃಷ್ಟಿಸಿಕೊಳ್ಳಲು ನೀನು ಕಷ್ಟಪಟ್ಟರೆ ನಕಾರಾತ್ಮಕತೆಯನ್ನು ಸುಟ್ಟು ಹಾಕು. ತಾನಾಗೆ ಸಕಾರಾತ್ಮಕತೆ ಹುಟ್ಟಿ ಬರುತ್ತದೆ. ನಿನ್ನ ಮನಸ್ಸಿನ ನೆಮ್ಮದಿಗೆ ದಾರಿಯಾಗುತ್ತದೆ. ನೀನು ಏನು ಮಾಡಿದರೆ ನಿನ್ನ ಜೀವನ ಬದಲಾಗುತ್ತದೆ ಎಂದು ತನ್ನನ್ನು ಕೇಳು. ಒಂದಲ್ಲ ಹಲವಾರು ಉತ್ತರಗಳು ನಿನಗೆ ಸಿಗುತ್ತವೆ. ಆ ಉತ್ತರಗಳಿಂದ ನೀನು ಮಾಡಬೇಕಾಗಿರುವುದು ಏನೆಂಬುದು ನಿನಗೆ ಆಗಲೇ ತಿಳಿದಿದೆ ಎಂಬುದು ನಿನಗೆ ಅರ್ಥವಾಗುತ್ತದೆ. ನಿನಗೆ ತಿಳಿಯದ ಪರಿಹಾರವೇ ಇಲ್ಲ. ಏನು ಪರಿಹಾರವೆಂದು ನಿನಗೆ ತಿಳಿದಿದೆ. ನಿನಗೆ ತಿಳಿದಿರುವ ಪರಿಹಾರವನ್ನು ನೀನು ನಂಬಬೇಕಷ್ಟೇ, ಅನುಸರಿಸಬೇಕಷ್ಟೇ. ನೋವನ್ನು ಬಿಡು. ಅಸಫಲತೆಯ ಭಾವನೆಯನ್ನು ನಿರಾಕರಿಸು. ನೀನು ಮುಟ್ಟುವುದೆಲ್ಲ ಚಿನ್ನವೇ ಎಂದು ನಂಬು. ನನ್ನ ಮಗುವೆ, ಇಷ್ಟು ದೂರ ಬಂದಿರುವ ನೀನು ಹಿಂದಿರುಗಿ ನೋಡಬೇಡ. ಮುನ್ನಡೆಯುತ್ತಲಿರು. ನಿನ್ನ ಗುರುವಾಗಿ ಸ್ವತಃ ನಾನೇ ಇರುವಾಗ ನಿನಗೆ ಏನು ಚಿಂತೆ? ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.